ನೀವು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗಿ. ಜೈ ಶ್ರೀಕೃಷ್ಣ. ಈ ಶ್ಲೋಕವು ಭಗವದ್ಗೀತೆಯ ಮೊದಲ ಅಧ್ಯಾಯವಾದ ಅರ್ಜುನ ವಿಷಾದ ಯೋಗದ 16ನೇ ಶ್ಲೋಕವಾಗಿದೆ. ಇದರ ಅರ್ಥ ಹೀಗಿದೆ. ಅನುವಾದ: ಕುಂತಿಯ ಮಗನಾದ ರಾಜ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ನಕುಲ ಮತ್ತು ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಎಂಬ ಶಂಖಗಳನ್ನು ಊದಿದರು. ಭಾವಾರ್ಥ: ಈ ಶ್ಲೋಕವು ಕುರುಕ್ಷೇತ್ರ ಯುದ್ಧದ ಆರಂಭದಲ್ಲಿ ಪಾಂಡವ ಸೇನೆಯ ಪ್ರಮುಖ ಯೋಧರು ತಮ್ಮ ಶಂಖಗಳನ್ನು ಊದಿದ ಸಂದರ್ಭವನ್ನು ವಿವರಿಸುತ್ತದೆ. ಇದು ಯುದ್ಧದ ಘೋಷಣೆಯ ಸಂಕೇತವಾಗಿತ್ತು ಮತ್ತು ತಮ್ಮ ಶೌರ್ಯ ಮತ್ತು ಸಿದ್ಧತೆಯನ್ನು ಸಾರುವ ಒಂದು ಮಾರ್ಗವಾಗಿತ್ತು. ಕುಂತಿ ಪುತ್ರಃ ಯುಧಿಷ್ಠಿರಃ. ಕುಂತಿಯ ಮಗನಾದ ಯುಧಿಷ್ಠಿರ, ಧರ್ಮಕ್ಕೆ ಹೆಸರಾದ ಪಾಂಡವರ ಹಿರಿಯ ಸಹೋದರ ಯುಧಿಷ್ಠಿರನು ಅನಂತ ವಿಜಯ ಎಂಬ ಶಂಖವನ್ನು ಊದಿದನು. ಅನಂತ ವಿಜಯ ಎಂದರೆ ಅಂತ್ಯವಿಲ್ಲದ ವಿಜಯ ಎಂದು ಅರ್ಥೈಸಬಹುದು. ಇದು ಯುಧಿಷ್ಠಿರನ ಧರ್ಮನಿಷ್ಠೆ ಮತ್ತು ವಿಜಯದ ಆಶಯವನ್ನು ಸೂಚಿಸುತ್ತದೆ. ನಕುಲಃ ಸಹದೇವಶ್ಚ. ನಕುಲ ಮತ್ತು ಸಹದೇವ ಇವರು ಪಾಂಡವರ ಕಿರಿಯ ಅವಳಿ ಸಹೋದರರು. ನಕುಲನು ಸುಘೋಷ ಶ್ರೇಷ್ಠಧ್ವನಿ ಎಂಬ ಶಂಖವನ್ನು ಮತ್ತು ಸಹದೇವನು ಮಣಿಪುಷ್ಪಕ ಮಾಣಿಕ್ಯದ ಹೂವಿನಂತೆ ಹೊಳೆಯುವ ಎಂಬ ಶಂಖವನ್ನು ಊದಿದರು. ಇವರ ಶಂಖಗಳ ಹೆಸರುಗಳು ಅವರ ವ್ಯಕ್ತಿತ್ವ ಮತ್ತು ಶೌರ್ಯವನ್ನು ಪ್ರತಿನಿಧಿಸುತ್ತವೆ. ಈ ಶ್ಲೋಕವು ಯುದ್ಧದ ಆರಂಭದ ರೋಚಕ ವಾತಾವರಣವನ್ನು ಚಿತ್ರಿಸುತ್ತದೆ ಮತ್ತು ಪಾಂಡವ ಸೇನೆಯ ಪ್ರಮುಖ ನಾಯಕರನ್ನು ಪರಿಚಯಿಸುತ್ತದೆ. ಪ್ರತಿಯೊಬ್ಬ ಯೋಧನು ತನ್ನದೇ ಆದ ವಿಶಿಷ್ಟ ಶಂಖವನ್ನು ಹೊಂದಿದ್ದು, ಅದು ಆ ಯುದ್ಧದ ವೈಭವ ಮತ್ತು ಗಾಂಭೀರ್ಯವನ್ನು ಹೆಚ್ಚಿಸುತ್ತದೆ.